ಇನ್ನೊಂದು ಕಡೆ ಭಾಳಷ್ಟು ಎ ಸಿ ಸ್ಲೀಪರ್ ಬಸ್ಗಳಲ್ಲಿ ಈಗ ಯಾಕಂದರೆ ಎ ಸಿ ಇರೋದ್ರಿಂದ ನೀವು ಅಲ್ಲಿ ವಿಂಡೋಸ್ ಇರೋದಿಲ್ಲ, ಎಲ್ಲ ಕ್ಲೋಸ್ಡ್ ಇರುತ್ತೆ. ಈ ಕ್ಲೋಸ್ಡ್ ಗ್ಲಾಸಸ್ ಇರುವಂಥ ಸಂದರ್ಭದಲ್ಲಿ ಈ ಥರ ಘಟನೆಗಳು ನಡೆದಾಗ ಎಮರ್ಜೆನ್ಸಿ ಎಕ್ಸಿಟ್ ಆಗೋದಕ್ಕೆ ಕಂಪಲ್ಸರಿ ಒಂದು ಸಣ್ಣ ಸುತ್ತಿಗೆ ಅಲ್ಲಿ ಇಟ್ಟಿರಬೇಕು, ಸೊ ದಟ್ ನೀವು ಅದನ್ನು ಗ್ಲಾಸನ್ನು ಬ್ರೇಕ್ ಮಾಡಿ ಹೊರಗಡೆ ಬರೋದಕ್ಕೆ. ನಾನು ಎಷ್ಟೊಂದು ಬಸ್ಗಳಲ್ಲಿ ಓಡಾಡಿದ್ದೀನಿ, ಆ ಸುತ್ತಿಗೆನೇ ಇರೋದಿಲ್ಲ. ನಾನು ಫಸ್ಟು ಹೋದಾಗ ನೋಡೋದೇ ಅದನ್ನು, ಇದೆಯಾ ಎಲ್ಲಾದರೂ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ, ಒಂದು ವೇಳೆ ಅವಘಡಗಳು ನಡೆದಂಥ ಸಂದರ್ಭದಲ್ಲಿ ಹೇಗೆ ಬಚಾವ್ ಆಗಬೇಕು, ಅದು ಗ್ಲಾಸ್ ಬ್ರೇಕ್ ಮಾಡುವಂಥ ಉಪಕರಣ ಎಲ್ಲಿದೆ ಅಂತ ಭಾಳಷ್ಟು ಕಡೆ ಆ ಉಪಕರಣಗಳನ್ನೇ ಇರೋದಿಲ್ಲ. ಹೌದು ಮೇಡಮ್, ಇನ್ಫ್ಯಾಕ್ಟ್ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ತೋರಿಸಿದೀವಿ ಜನಕ್ಕೆ ಅದನ್ನ. ಸೊ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು? ಹೀಗಾಗಿ ಯಾರ್ಯಾರು ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾರೆ, ಇಂತಹ ಸೇಫ್ಟಿ ಮೆಜರ್ಮೆಂಟ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಬೇಕು. ಅದರಲ್ಲೂ ಕೂಡ ಈ ನ್ಯೂ ಇಯರ್ ಅಥವಾ ಇಯರ್ ಎಂಡ್ ಅಥವಾ ದೀಪಾವಳಿ, ಯುಗಾದಿ ಈ ರೀತಿಯಂಥ ಹಬ್ಬದ ಸಮಯದಲ್ಲಿ ಪ್ರಯಾಣಿಕರು ಪ್ರಯಾಣ ಬೆಳೆಸುವಂಥ ಅತ್ಯಂತ ಪೀಕ್ ಸಂದರ್ಭಗಳಲ್ಲಿ ಅತಿ ಹೆಚ್ಚು ಬಸ್ಗಳನ್ನು ಬಿಡುವಾಗ ಈ ಥರ ಸೇಫ್ಟಿ ಮೆಜರ್ಮೆಂಟ್ಸ್ಗಳನ್ನು ತೆಗೆದುಕೊಳ್ಳೋದೇ ಇಲ್ಲ. ನಾನು ಇವತ್ತು ಬೆಂಕಿಗೆ ಆಹುತಿಯಾದಂಥ ಸೀಬರ್ಡ್ ಬಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದರ್ವೈಸ್ ಇಲ್ಲಿಯವರೆಗೆ ನಡೆದಿರುವಂಥ ಹಲವಾರು ಪ್ರಕರಣಗಳಲ್ಲಿ ಆಗಿರುವಂತಹ ದುರಂತಗಳಿಗೆ ಕಾರಣಗಳು ಏನು ಮತ್ತು ಬೇಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಬಟ್ ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಆಗಬೇಕು. ಯಾಕೆ ಅಂತಂದರೆ ಎಸ್, ಇಟ್ ಈಸ್ ಅ ಬಿಸ್ನೆಸ್ ಜೊತೆಗೆ ಪ್ರತಿಯೊಬ್ಬ ಪ್ರಯಾಣಿಕನ ಜವಾಬ್ದಾರಿಯು ನಿಮ್ಮ ಹೊಣೆಗಾರಿಕೆ ಆಗಿರುತ್ತೆ. ಅಂಥ ವಿಚಾರಗಳಲ್ಲಿ ಓಕೆ, ಯಾಕೆಂದರೆ ನಾವು ರಿಸರ್ವೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾವು ಬಸ್ ಬಂದು ಏರೋವರೆಗೂ ಕೂಡ ಪಾಪ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾರೆ, ಆ ಕಮ್ಯುನಿಕೇಷನ್ ಓಕೆ. ಆದರೆ ಪ್ರಯಾಣ ಬೆಳೆಸ್ತಾ ಇರುವಂಥ ನಿಮ್ಮ ಬಸ್ಸಲ್ಲಿ ಕೂತಿರುವಂಥ ಪ್ರತಿಯೊಬ್ಬ ಪ್ರಯಾಣಿಕನ ಜವಾಬ್ದಾರಿ ತಮ್ಮ ಮೇಲೆ ಇರುತ್ತೆ. ಹಾಗಾಗಿ ಸೇಫ್ಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ ಒಂದು ಸೇಫ್ಟಿ ಇಲ್ಲದೆ ಇರುವಂತಹ ಬಸ್ಗಳಲ್ಲಿ ಪ್ರಯಾಣಿಕರು ಅವುಗಳನ್ನು ತಿರಸ್ಕರಿಸಬೇಕು ಅಷ್ಟೇ. ನಾವು ಪ್ರಯಾಣ ಮಾಡಲೇಬೇಕು, ತುಂಬ ಎಮರ್ಜೆನ್ಸಿ ಇರುತ್ತೆ, ಬಸ್ಗಳ ಕೊರತೆ ಇರುತ್ತೆ, ಅಯ್ಯೋ ಸೀಟ್ ಸಿಕ್ಕರೆ ಸಾಕಪ್ಪ, ಹೆಂಗೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ರಾಜಿ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಇಂತಹ ಘಟನೆಗಳು ನಡೆದಾಗ ಅಯ್ಯೋ 100 ರೂಪಾಯಿ ಹೆಚ್ಚಿಗೆ ಕೊಟ್ಟರೂ ಪರವಾಗಿಲ್ಲ, ಅತ್ಯಂತ ಸೇಫ್ ಆಗಿರುವಂಥ ಬಸ್ಗಳಲ್ಲಿ ಪ್ರಯಾಣ ಮಾಡೋಣ ಅಂತ ಅನ್ನಿಸುತ್ತದೆ. ಆದರೆ ಅತ್ಯಂತ ಸೇಫ್ ಅಂದ್ಕೊಂಡಿರುವಂತಹ ಬಸ್ಗಳಲ್ಲೇ ಇಂತಹ ದುರಂತಗಳು ನಡೆದಾಗ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅನ್ನೋದೇ ಅತ್ಯಂತ ದೊಡ್ಡ ಒಂದು ಸಮಸ್ಯೆ ಆಗಿ ಕಾಡುತ್ತೆ. ಏನೇ ಆಗಲಿ ಇಂತಹ ಘಟನೆಗಳು ನಡಿಬಾರ್ದು. ಪಾಪ ಅವ್ರದ್ದಲ್ಲದ ತಪ್ಪದು, ತಮ್ಮದಲ್ಲದ ತಪ್ಪಿಗೆ ಈ ರೀತಿ ತಂದೆ ತಾಯಿಗಳು ಶಿಕ್ಷೆ ಪಡಬೇಕು. ಆಮೇಲೆ ಇವತ್ತು ಬದುಕುಳಿದಿದ್ದಾರಲ್ಲ, ಅವರು ಯಾರ್ಯಾರು ಬದುಕುಳಿದಿದ್ದಾರೆ ಅವ್ರಿಗೆ ಮೆಂಟಲಿ ಟ್ರಾಮಾ ಇದು ಜೀವಂತ ಪರ್ಯಂತ ಇರುತ್ತೆ. ಜೀವನ ಪರ್ಯಂತ ಅವರನ್ನು ಯಾವುದಲ್ಲ ಒಂದು ಘಟನೆ ಸಂದರ್ಭದಲ್ಲಿ ಈ ಘಟನೆ ಪದೇ ಪದೇ ಅವ್ರಿಗೆ ಜ್ಞಾಪಕ ಬರ್ತಾ ಇರುತ್ತೆ. ಅದು ಬೆಂಕಿ ನೋಡಿದಾಗ್ಲೋ ಅಥವಾ ಇನ್ನೊಂದು ಮತ್ತೊಂದು ಎಷ್ಟು ಟ್ರಾಮಟೈಸ್ ಆಗಿರ್ತಾರೆ ಅಂತಂದರೆ ಅವರು ಜೀವನದಲ್ಲಿ ಅವರು ಬದುಕಿರೋವರೆಗೂ ಕೂಡ ಇದು ಒಂದು ದೊಡ್ಡ ಘಟನೆ ತಮ್ಮ ಒಂದು ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿಯುತ್ತೆ. ಅದರಲ್ಲೂ ಕೂಡ ಈಗ ಫ್ರೆಂಡ್ಸ್ ಒಂದಿಷ್ಟು ಜನ ಹೋಗಿರ್ತಾರೆ, ಕೆಲವರು ಬಚಾವಾಗಿರ್ತಾರೆ, ಇನ್ನು ಕೆಲವರು ಅಲ್ಲಿ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇರುವಂಥ ದೃಶ್ಯಗಳನ್ನು ಕಣ್ಣಾರೆ ಕಂಡಿರ್ತಾರೆ, ಅಥವಾ ಆ ಕಡೆಯಿಂದ ಅವ್ರಿಗೆ ಹೆಲ್ಪ್ ಅಂತ ಚೀರ್ತಾ ಇರ್ತಾರೆ. ಅಂತಹ ದೃಶ್ಯಗಳನ್ನು ನೋಡಿ ಅವರು ಜೀವನ ಪರ್ಯಂತ ಅದನ್ನು ತುಂಬ ಕಷ್ಟ ಅದು. ಬಟ್ ದೇವರು ಅವರಿಗೆ ಈ ಎಲ್ಲ ನೆನಪುಗಳನ್ನು ಮಾಸಿ ಹೋಗುವಂತಹ ಆ ಶಕ್ತಿ ದೇವರು ಅವರಿಗೆ ಕೊಡಲಿ. ದಿ ಸೇಮ್ ಟೈಮ್ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಯಾವುದೇ ಖಾಸಗಿ ಆಗಲಿ ಅಥವಾ ಸರ್ಕಾರಿ ಬಸ್ಗಳಾಗಲಿ ಪ್ರಯಾಣಿಕರ ಸೇಫ್ಟಿ ತುಂಬ ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಸೇಫ್ಟಿ ಜೊತೆಗೆ ರಾಜಿ ಮಾಡಿಕೊಳ್ಳಬೇಡಿ. ನೀವು ಇಷ್ಟು ದೊಡ್ಡ ಬಸ್ ಮಾಡಿದವ್ರಿಗೆ ಭಾಳ ಸಲ ಏನಾಗುತ್ತೆ ಅಂತಂದರೆ ತುಂಬ ದೊಡ್ಡ ಖರ್ಚು ಮಾಡಿರ್ತಾರೆ, ಆದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಅಂತಹ ಸಣ್ಣ ಪುಟ್ಟ ವಿಚಾರಗಳೇ ಭಾಳಷ್ಟು ಜನರ ಪ್ರಾಣ ತೆಗೆದುಬಿಡುತ್ತೆ. ನಿಜ ಮೇಡಮ್. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಹಾಗಾಗಿ ದಯವಿಟ್ಟು ಪ್ರಯಾಣಿಕರ ಸುರಕ್ಷತೆ ನಿಮ್ಮ ಹೊಣೆಗಾರಿಕೆ, ಅದ್ರ ಜೊತೆ ರಾಜಿ ಮಾಡಿಕೊಳ್ಬೇಡಿ. ಇವತ್ತು ಬಸ್ ಚಾಲಕನದ್ದು ಏನೋ ತಪ್ಪು ಇಲ್ಲದೆ ಇರಬಹುದು, ಆದರೂ ಎಲ್ಲೋ ಒಂದು ಕಡೆ ಎಲ್ಲರೂ ಜಾಗೃತರಾಗಬೇಕು ಅಂತ ಅನಿಸುತ್ತೆ. ಈ ಮಧ್ಯೆ ಚಿತ್ರದುರ್ಗದ ಬಸ್ ದುರಂತದಲ್ಲಿ ಹಲವರು ಪವಾಡದಂತೆ ಸಾವಿನ ಕದ ತಟ್ಟಿ ಬಚಾವಾಗಿದ್ದಾರೆ. ಪ್ರಾಣ ಉಳಿಸಿಕೊಳ್ಳಲು ಬಸ್ ಕಿಟಕಿಯಿಂದ ಹಾರಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಯನ್ನು ಲೆಕ್ಕಿಸದೆ ದಗದಗಿಸುತ್ತಿರುವ ಬಸ್ಸಿನಿಂದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ.
ಕಂಟೈನರ್ ಡಿಕ್ಕಿ ಆಗ್ತಾ ಇದ್ದಂತೆ ಬಸ್ ಹಿಂದಿನ ಗ್ಲಾಸ್ ಬ್ರೇಕ್ ಆಗಿತ್ತು. ಆದ್ರಿಂದ ಹಲವರು ಜಂಪ್ ಮಾಡಿ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಭೀಕರ ದುರಂತದ ಸಾವು ಗೆದ್ದವರು ಎಳೆ ಎಳೆಯಾಗಿ ಆ ಒಂದು ದುರಂತದ ಬಗ್ಗೆ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಬಸ್ ಚಾಲಕ ರಫೀಕ್ ಮಾತನಾಡಿ ಅಪಘಾತದ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ. ಹಿರಿಯೂರು ಬಳಿ ಹೋಗಬೇಕಾದ್ರೆ ಆಪೋಸಿಟ್ನಿಂದ ಲಾರಿ ಬಂತು. ತುಂಬ ಓವರ್ ಸ್ಪೀಡ್ನಲ್ಲಿ ಬಂದಂಥ ಲಾರಿ ಡಿಕ್ಕಿ ಹೊಡೆದಿದೆ. ನಾನು ಸುಮಾರು 60 to 70 ಸ್ಪೀಡ್ನಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿದ್ದಾನೆ. ಬನ್ನಿ ಸೀಬರ್ಡ್ ಬಸ್ ಚಾಲಕ ಮತ್ತು ಕ್ಲೀನರ್ ಏನು ಹೇಳಿದ್ದಾರೆ ಕೇಳೋಣ. ಈಗ ಆ ಡಿವೈಡರ್ ಜಂಕ್ಷನ್ ಅಲ್ಲ ನೀವು ಅದನ್ನು ತಪ್ಸಕ್ಕೆ ಹೋದ್ರಿ ನೀವು ತಪ್ಸಾಗ ಬಾಜು ಬಸ್ಸಿಗೆ ಟಚ್ ಆಯ್ತು. ಬಾಜು ಬಸ್ಸಿಗೆ ಟಚ್ ಆಯ್ತು. ಎಷ್ಟು ಜನ ಇದ್ರಿ ಬಸ್ಸಲ್ಲಿ? 28. ಓಕೆ ಓಕೆ ಓಕೆ. ನೀವು ಅಂದ್ರೆ ಅವ್ನು ಓವರ್ ಸ್ಪೀಡಾಗಿ ಬಂದಿದ್ದಕ್ಕೆ ಹಿಂಗಾಯ್ತು ಅದು. ಮತ್ತು ನೀವು ಹಿಂಗೆ ಬಸ್ಸಿಂದ ಕಾಪಾಡ್ಕೊಡ್ರಿ ನಿಮ್ಮನ್ನ? ನನಗೆ ಯಾರು ತೆಗ್ದಾರು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ಏನಾಗಿದೆ ಗೊತ್ತಿಲ್ಲ. ಅಂದ್ರೆ ಬಸ್ ಡಿಕ್ಕಿ ಹೊಡೆದ್ಮೇಲೆ ಬ್ಲಾಸ್ಟ್ ಆಯ್ತಾ? ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆಯ್ತು ಸೀದಾ ರಿಸಲ್ಟ್ ಆಗಿಗೆ ಬಂದ ನಾವು. ರಾತ್ರಿ 9 ಗಂಟೆಗೆ ಬೆಂಗಳೂರು ಬಿಟ್ಟಿವ್ರಿ ಸರ್. 9 ಗಂಟೆಗೆ ಮಂಗಳೂರು ಇತ್ತು ಗಾಡಿ, ಗೋಕರ್ಣ ಐತ್ರಿ ಗಾಡಿ. ಇಲ್ಲೇ ನೀಲಮಂಗಲ ದಾಟಿ ಊಟ ಗೀಟ ಮಾಡಿ ಹೊಂಟಿದ್ದೀವ್ರಿ ಸರ್. ಅಪೋಸಿಟಿಂದ ಬಂದ ಲಾರಿ ಅವ ಡೈರೆಕ್ಟ್ ಡಿಸಲ್ಟ್ ಹಾಕಿ ಹೊಡೆದನ್ರಿ ಅವ. ಅದು ನಡಕ್ಕಿರ್ತಿದ್ರೆ ಕಟ್ಟಿ ಡಾಟ್ ಬಂದ ಹೊಡೆದನ್ರಿ ಅವ. ಬೆಂಕಿ ಹತ್ತಿರಿ 20 ಬೆಂಕಿ ಹತ್ತಿರಿ ದೊಡ್ಡ ಇದು. ಸ್ವಲ್ಪ ಜನಗಳು ಉಳಿದಿದ್ರಿ, ಸ್ವಲ್ಪ ಹೋಗಿದ್ರಿ. ಈಗ ನಿಮ್ಮ ಡ್ರೈವರ್ ಹೆಂಗದಾರ? ರಫೀಕ್ ಹೆಂಗದಾರ? ನಮ್ಮ ಡ್ರೈವರ್ ಚಲೋ. ಓಕೆ, ಡ್ರೈವರು ಕ್ಲೀನರು ಇಬ್ಬರು ಕೂಡ ರಿಲೇಟಿವ್ಸ್ ಅಂತಂತೆ. ಚಾಲಕ ರಫೀಕ್ನ ಸಹೋದರಿಯ ಮಗ ಈತ ಕ್ಲೀನರು. ಹೇಗೆ ಹೊರಗಡೆ ಬಂದ್ರಿ ಅಂತ ಕೇಳಿದಾಗ ನಮ್ಗೆ ಗೊತ್ತೇ ಆಗಿಲ್ಲ ನಾವು ಹೇಗೆ ಹೊರಗಡೆ ಬಿದ್ದಿದ್ವಿ ಅಂತ. ಗ್ಲಾಸ್ ಪುಡಿ ಪುಡಿ ಆಗಿತ್ತು, ನಾವು ಹೊರಗಡೆ ಬಿದ್ದಿದ್ವಿ ಅಂತ. ನೀವು ಯಾಕೆ ಬೇರೆಯವ್ರನ್ನ ಬಚಾವ್ ಮಾಡೋಕ್ಕೆ ಹೋಗಿಲ್ವಾ ಅಂತ ಗೊತ್ತೇ ಆಗಿಲ್ಲ. ನಾನು ಹೇಗೆ ಬದುಕ್ತೆ, ನನ್ನ ಯಾರು ಎಳೆದು ಹಾಕಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದೊಂದ್ಸರಿ ಇಷ್ಟು ಪ್ಯಾನಿಕ್ ಆಗೋಗ್ತಾರೆ ಅಂತಂದರೆ ಏನು ಮಾಡಬೇಕು, ಎಲ್ಲಿದ್ದೀವಿ, ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲೇ ಪರಿಸ್ಥಿತಿ ಕೈಮೀರಿ ಹೋಗಿರುತ್ತೆ. ಹಾಗಾಗಿ ಎಲ್ಲವೂ ಒಂಥರ ಹಣೆ ಬರಹ, ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಇಂತಹ ಘಟನೆಗಳು ನಡೀಬಾರ್ದು. ಈಗ ನಡೆದು ಹೋಗಿದೆ. ಮೃತರ ಕುಟುಂಬಗಳಿಗೆ ಆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಭಗವಂತ ಕೊಡಲಿ. ಯಾರು ಬದುಕುಳಿದಿದ್ದಾರೆ ಅವರಿಗೆ ಜೀವನ ಪರ್ಯಂತ ಈ ಘಟನೆಗಳು ಮರು ನೆನಪಾಗದಂತೆ ದೇವರು ಶಕ್ತಿ ಕೊಡಲಿ. ಮತ್ತು ಯಾರ್ಯಾರು ಬಸ್ಗಳು, ಅದು ಪ್ರೈವೇಟ್ ಆಗಿರ್ಬೋದು ಅಥವಾ ಸರ್ಕಾರಿ ಬಸ್ಗಳನ್ನು ಯಾರ್ಯಾರು ಓಡಿಸ್ತೀರಿ, ತಾವೆಲ್ಲರೂ ಕೂಡ ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಕೊಡಿ. ಒಂದು ಸಣ್ಣ ಲೋಪ ಆದರೂ ಕೂಡ ದೊಡ್ಡ ಘಟನೆಗಳು ನಡೀತಾ, ಆವಾಗ ನಿಮಗೆ ನೀವು ಕ್ಷಮಿಸ್ಕೊಳ್ಳೋದೇ ಇಲ್ಲ. ನಾವು ಈಗ ಉತ್ತರ ಕೊಡದೇ ಇದ್ರೂ ಕೂಡ ದೇವ್ರ ಮುಂದೆ ಕೂತಾಗಾದರೂ ಉತ್ತರ ಕೊಡಬೇಕಾಗತ್ತೆ, ಹೌದಲ್ವಾ? ಆತ್ಮಸಾಕ್ಷಿ ಅನ್ನೋದೊಂದಿರುತ್ತೆ.